ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಯುಗಾದಿ ಹಬ್ಬದ ವ್ಲಾಗ್. ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ವಾಯ್ಸ್ ಕೊಡೋದಕ್ಕಾಗಿರಲಿಲ್ಲ. ಹಾಗಾಗಿ ಲೇಟಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದು ಯುಗಾದಿ ಹಬ್ಬದ ವ್ಲಾಗು. ಸೊ ನಾನು ಅಂದ್ಕೊಂಡ ಹಾಗೆ ಇಲ್ಲ ಯುಗಾದಿ ಹಬ್ಬ. ಯಾಕೆ ಏನು ಅಂತೇಳಿ ನಾನು ಆಮೇಲೆ ಹೇಳ್ತೇನೆ ನಿಮಗೆ. ಸೊ ಎಲ್ಲ ಕ್ಲೀನಿಂಗನ್ನು ಹಿಂದಿನ ದಿನ ರಾತ್ರಿ ಮಾಡಿದ್ದಾರೆ ಹಸ್ಬೆಂಡು. ಹೊರಗಡೆ ಎಲ್ಲ ನೀರು ಹಾಕಿ ಗುಡಿಸಿ ಎಲ್ಲ ಕ್ಲೀನಿಂಗ್ ಮಾಡಿದ್ದಾರೆ. ಈ ಮೆಟ್ಲುಗಳು ಇದೆಲ್ಲ ಕ್ಲೀನ್ ಮಾಡಿದ್ದಾರೆ. ಒಳಗಡೆ ಎಲ್ಲ ನಾನು ಗುಡಿಸಿ ಒರೆಸಿ ಎಲ್ಲ ಹಿಂದಿನ ದಿನ ರಾತ್ರಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದೆ. ಬಟ್ ನಾನು ವೀಡಿಯೋ ಎಲ್ಲ ಮಾಡಿಲ್ಲ, ಕ್ಲೀನಿಂಗ್ ವ್ಲಾಗ್ ಎಲ್ಲ ನಾನು ಏನು ಶೇರ್ ಮಾಡಿಲ್ಲ. ಯಾಕಂದರೆ ಅದು ಮಾಮೂಲಿ ಇದ್ದಿದೆ ಅಂತ ಹೇಳ್ಬಿಟ್ಟು ವೀಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ಟೈಮ್ ಬಂದು 8:30 ಗಂಟೆ ಆಗಿದೆ. ಇದು ಮಾವಿನ ಎಲೆ ಮತ್ತು ಕಹಿಬೇವಿನ ಎಲೆ ಕೂಡ ಇಲ್ಲಿ ಇದೆ. ಇದು ಹತ್ರದ ಮನೆಯವರೇ ಕೊಟ್ಟಿರುವಂಥದ್ದು. ಅವ್ರ ಹತ್ರ ಕೇಳಿದ್ವಿ, ಸೊ ಅವರು ಕೊಟ್ಟಿದ್ದರು. ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಕಹಿಬೇವಿನ ಮರ. ಬಟ್ ಇದರಲ್ಲಿ ಹೂವು ಮಾತ್ರ ಹೋಗೇ ಇಲ್ಲ ನೋಡಿ, ಎಷ್ಟು ದೊಡ್ಡದಿದೆ ಕಹಿಬೇವಿನ ಮರ ಅಂತ. ಹೂ ಮಾತ್ರ ಹೋಗಿಲ್ಲ. ಇದು ಮಾವಿನ ಮರ ನೋಡಿ, ಇದರಿಂದನೇ ಮಾವಿನ ಎಲೆ ಕೂಡ ಕೊಟ್ಟಿದ್ದು ಹತ್ರದ ಮನೆಯವರೇ. ಇನ್ನೊಂದು ಏನಂತ ಹೇಳಿದರೆ, ಕಹಿಬೇವಿದ ಮರದಲ್ಲಿ ಹೂವು ಈ ಸಲ ಹೋಗೇ ಇಲ್ಲ, ತುಂಬ ಹೋಗೇ ಇಲ್ಲ. ನಮಗೂ ಕೂಡ ಸಿಕ್ಕೇ ಇಲ್ಲ ಹೂವು. ಎಲ್ಲೋ ಒಂದು ಕಡೆ ಸಿಕ್ಕಿತ್ತು, ಬಟ್ ಅದಕ್ಕೆ 30 ರೂಪಾಯಿ ಕೊಡಬೇಕು ನಾವು. ಸೊ ಹಸ್ಬೆಂಡ್ ಮಾವಿನ ಎಲೆಲ್ಲ ಕಟ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಮಾರ್ನಿಂಗ್ ಬೆಳಿಗ್ಗೆ ಎಲ್ಲ ಕಟ್ತಾ ಇದ್ದಾರೆ. ಸ್ವಲ್ಪ ನಾನು ವೀಡಿಯೋನ ಮಾಡಿದ್ದೀನಿ. ಇದರಲ್ಲಿ ಕಹಿಬೇವಿಂದ್ರಲ್ಲಿ ಎಲೆ ನಮಗೆ ಹೂವನೇ ಸಿಕ್ಕೇ ಇಲ್ಲ. ಹೂವು ಇದ್ದಿದ್ದಿತ್ತು, ಬಟ್ ಅದಕ್ಕೆ 30 ರೂಪಾಯಿ ಕೊಡಬೇಕು. ಇಷ್ಟು ಸ್ವಲ್ಪ ಇತ್ತು, ಅದಕ್ಕೆ ನಾವು ಮತ್ತೆ ತರೋದಕ್ಕೆ ಹೋಗಿಲ್ಲ. ಅದು ಚೆನ್ನಾಗಿರಲಿಲ್ಲ ಇದ್ದಿದ್ದು ಕೂಡ. ಸೊ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು, ಇಲ್ಲಿ ಕೊಟ್ಟಿದ್ದಾರಲ್ಲ ಅದೇ ಇರಲಿ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ನೆಕ್ಸ್ಟ್ ಈಗ ಹಸ್ಬೆಂಡ್ ಹೂವು ಕಟ್ತಾ ಇದ್ದಾರೆ ನೋಡಿ. ಕಟ್ಟಕ್ಕೆ ಬರಲ್ಲ, ಅದಕ್ಕೆ ಈ ಥರ ನಾವು ಸೂಜಿಯಲ್ಲಿ ಹೂವನ್ನು ಇದು ಮಾಡಿಬಿಟ್ಟು ದೇವ್ರಿಗೆ ಇಡಬಾರ್ದು. ಬಟ್ ಏನು ಮಾಡೋದು, ನನಗಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಇದು ಮಾಡ್ತಾ ಇದ್ದಾರೆ. ಹೂವು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹೂವು ಕಟ್ಟಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ತುಂಬ ಹೊಟ್ಟೆ ಕಿಚ್ಚು ಥರ ಆಯಿತು. ಅಯ್ಯೋ, ಕಟ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ ಅಂತ ಹೇಳ್ಬಿಟ್ಟು, ಒಂದು ಮಾಲೆ ಆದರೂ ಮಾಡಬೇಕಲ್ವಾ ಅಂತೇಳಿ ಹಸ್ಬೆಂಡ್ ಒಂದು ಈ ಥರ ಸೂಜಿಯಲ್ಲಿ ಇದು ಮಾಡ್ತಾಯಿದ್ದಾರೆ. ಈ ಥರ ಮಾಡಿ ದೇವರಿಗೆ ಮಾಲೆ ಹಾಕಬಾರ್ದು. ಬಟ್ ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ನಾನು ಡೇಟ್ ಆಗಿದ್ದೆ ಹಿಂದಿನ ದಿನ ರಾತ್ರಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದ ನಂತರ ಡೇಟ್ ಆಗಿದೆ. ಅದು ನನಗೆ ಇನ್ನೂ 3-4 ಡೇಸ್ ಇತ್ತು. ಇನ್ನೂ 3-4 ಡೇಸ್ ಇಡಬೇಕಾದ್ರೇ ಡೇಟ್ ಆಗಿದೆ ನೋಡಿ. ಎಷ್ಟೊಂದು ನನಗೆ ಬೇಜಾರಾಯಿತು ಅಂತೇಳಿದರೆ, ತುಂಬ ಅಂದರೆ ತುಂಬ ಬೇಜಾರಾಯಿತು. ಆದರೂ ಹಬ್ಬ ಮಾಡಿದ್ದೀವಿ, ಆದರೆ ಸಿಂಪಲ್ಲಾಗಿ ಮಾಡಿದ್ದೀವಿ. ಜಾಸ್ತಿ ಏನು ಇದು ಮಾಡೋದಕ್ಕೆ ಹೋಗಿಲ್ಲ. ಪಾಪು ಕೂಡ ಎದ್ದಿದ್ಲು ಮಾರ್ನಿಂಗ್. ನೆಕ್ಸ್ಟ್ ಒಂದು 9 ಗಂಟೆಗೇನ ಎದ್ಲು ಅವಳು ಕೂಡ ನೋಡಿ. ಅವಳೇನು ಮಾಡ್ತಾವಳೆ ಅಂತೇಳಿ ಹತ್ಕೊಂಡು ಹಿಂದಿನಿಂದ ಬರ್ತಾ ಇದ್ದಾಳೆ ಅವಳಿಗೆ ಕೊಡಬೇಕು ಅಂತೇಳಿ. ಇವಾಗ ಇಲ್ಲಿ ನಾನು ಒಂದು ರೆಸಿಪಿಯನ್ನು ಮಾಡಿದ್ದೀನಿ. ಇದು ಮಾವಿನಕಾಯಿ ಎಲ್ಲ ಹಾಕಿಬಿಟ್ಟು, ಇದು ಪಾನಕ ಅಂತಲೇ ಹೇಳ್ಬೋದು. ಯುಗಾದಿ ಹಬ್ಬದ ಸ್ಪೆಷಲ್ ಪಾನಕ ಅದು ರೆಡಿಯಾಗಿದೆ. ಹಾಗೆಯೇ ಉಪ್ಪಿಟ್ಟು ಕೂಡ ಮಾಡಿದ್ದೆ ತಿನ್ನೋದಕ್ಕೆ ಟಿಫಿನು. ಹಾಗಾಗಿ ಮಾರ್ನಿಂಗ್ ಎಲ್ಲ ಸ್ವಲ್ಪ ಲೇಟಾಗಿ ಎದ್ದಿದ್ದು. ರಂಗೋಲಿ ಕೂಡ ಅಷ್ಟೇ, ಇದೆಲ್ಲ ಹಸ್ಬೆಂಡ್ ರಂಗೋಲಿ ಇಡುವಂಥದ್ದಿದೆ ಅಲ್ವಾ, ಅದರಲ್ಲಿ ಇಟ್ಟಿದ್ದು. ಹೊಸ್ತಿಲಿಗೆ ಹೂವು ಮಾತ್ರ ಇಟ್ಟಿದ್ದಾರೆ. ಹೊಸ್ತಿಲು ಕೂಡ ಬರೆಯೋದಕ್ಕಾಗಲ್ಲ. ಸೊ ನಾನು ಇದನ್ನು ಏನನ್ನು ಮುಟ್ಟಿಲ್ಲ, ನಾನು ದೂರನೇ ಇದ್ದೆ, ಇದನ್ನೇನೂ ಮುಟ್ಟಿಲ್ಲ. ಸೊ ಹಾಗಾಗಿ ಪೂಜೆ ಮಾಡಿಬಿಡಿ, ಯುಗಾದಿ ಹಬ್ಬ ವರ್ಷಕ್ಕೆ ಒಂದೇ ಸಲ ಬರೋದು ಅಂತ ಹೇಳ್ಬಿಟ್ಟು ಅವರು ರಂಗೋಲಿ ಎಲ್ಲ ಇಟ್ಟಿದ್ದಾರೆ. ಈಚೆ ಸೈಡಲ್ಲಿ ಏನಾಗಿದೆ ಅಂದರೆ, ಪಾಪು ಹೋಗಿ ಒದ್ಬಿಟ್ಟಿದ್ದಾಳೆ. ಅದಕ್ಕೆ ಒದ್ಬಿಟ್ಟು ಅದನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟು ಬಂದಿದ್ದಾಳೆ. ಸೊ ಚೆನ್ನಾಗಿ ಹಾಕಿದ್ರು ರಂಗೋಲಿನೂ ನೋಡಿ, ಹಾಕಿದ್ದಾರೆ ಈ ಥರ ರಂಗೋಲಿ. ಹೊಸ್ತಿಲೆಲ್ಲ ಬರೆಯೋದಕ್ಕೆ ಆಗಿಲ್ಲ, ಯಾಕಂದರೆ ಗಂಡು ಮಕ್ಕಳು ಹೊಸ್ತಿಲು ಬರೆಯಲ್ಲ, ರಂಗೋಲಿನೂ ಇಡಲ್ಲ. ಬಟ್ ಇವ್ರು ಇಟ್ಟಿದ್ದಾರೆ. ಏನಂತ ಹೇಳಿದರೆ, ಯಾರು ಕೂಡ ರಂಗೋಲಿ ಎಲ್ಲ ಈ ಥರ ಇಡೋದಕ್ಕೆ ಹೋಗಲ್ಲ ಗಂಡು ಮಕ್ಕಳು. ಬಟ್ ಹಸ್ಬೆಂಡ್ ಇಟ್ಟಿದ್ದಾರೆ ನೋಡಿ, ಅವರೊಬ್ಬರೇ ಇದೆಲ್ಲ ಮಾಡಿರುವಂಥದ್ದು. ಆಮೇಲೆ ಇಲ್ಲೆಲ್ಲ ಕಟ್ಟಿದ್ದಾರೆ ಮಾವಿನ ಎಲೆ, ಕಹಿಬೇವಿನ ಎಲೆ ಎಲ್ಲ ಎದುರುಗಡೆ ಎಲ್ಲ ಕಟ್ಟಿಬಿಟ್ಟು ನೋಡಿ, ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಅಷ್ಟಾದರೂ ಮಾಡಿದ್ರಲ್ವಾ ಅಂತೇಳಿ ನನಗೊಂದು ಖುಷಿ ಆಯಿತು. ಬೇರೆಯವ್ರ ಮನೇಲಾದರೆ ಹಬ್ಬನೇ ಬೇಡ ಅಂತ ಸುಮ್ಮನೆ ಆಗ್ತಾಯಿದ್ರು. ಹಾಗಾಗಿ ನಾನು ದೇವರಿಗೆ ನೈವೇದ್ಯ ಕೂಡ ಅಷ್ಟೇ ಏನು ಇಡೋದಕ್ಕೂ ಹೋಗಿಲ್ಲ, ಯಾಕಂದರೆ ನಾನು ಮಾಡ್ತಾ ಇದ್ದೇನಲ್ವ. ಸೊ ಅದಕ್ಕೋಸ್ಕರ ಅದನ್ನೇನು ಇಡೋದಕ್ಕೆ ಹೋಗಿಲ್ಲ. ಪೂಜೆ ಒಂದು ಮಾಡಿಬಿಡಿ ಅಂತೇಳಿದೆ, ಯಾಕಂದರೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ವಿ. ಮತ್ತು ಏನಂತೇಳಿದರೆ, ಪೂಜೆ ಮಾಡಬೇಕಾದ್ರೆ ನಾನು ಹೋಗಿಲ್ಲ ಅಂತ ಆದರೆ ಆಯಿತು. ಮತ್ತು ನಾನು ಮುಟ್ಟಿರುವಂಥದ್ದು ಯಾವುದನ್ನು ಇಡೋದಕ್ಕೆ ಹೋಗಬೇಡಿ ಅಂತ ಹೇಳಿದೆ, ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತೇಳಿ
ಇಲ್ಲಿನೂ ಅಷ್ಟೇ ಎಲ್ಲ ಹೂವು ನೋಡಿ ಮಾಲೆ ಎಲ್ಲ ಹಾಕಿ ಈ ಥರ ನೋಡಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಮೈ ಮೇಲೆ ಬಟ್ಟೆ ಇಲ್ಲ ಅಂತೇಳಿ ಅನ್ಕೋಬೇಡಿ, ಯಾಕಂತೇಳಿದರೆ ಪೂಜೆ ಮಾಡಬೇಕಾದ್ರೆ ಯಾರೂ ಹಾಕೊಳ್ಳಲ್ಲ. ಇನ್ನೊಂದು ಏನಂತ ಹೇಳಿದರೆ ನಾನು ಮುಟ್ತೀನಲ್ವ, ಸೊ ಹಾಗಾಗಿ ಒದ್ದೆ ಬಟ್ಟೆಯಲ್ಲಿ ಅವರು ಇದ್ದಾರೆ. ಒದ್ದೆ ಬಟ್ಟೆಯಲ್ಲಿದ್ದರೆ ಏನು ಇದಾಗಲ್ಲ, ದೇವ್ರ ಮನೆ ಏನು ಮುಟ್ಟಿದ್ರು ಏನು ತೊಂದರೆ ಇಲ್ಲ. ಅಂದರೆ ಈಗ ನನ್ನನ್ನು ಮುಟ್ಟಿಲ್ಲ ಅಂದರೂ ಏನಾದರೂ ನಾನು ಬಟ್ಟೆಗಳನ್ನೆಲ್ಲ ಮುಟ್ಟಿರ್ತೇನೆ, ಸೊ ಹಾಗಾಗಿ ಅದು ಏನಾದರೂ ಇದಾಗುತ್ತೆ, ಮೈಲಿಗೆ ಆಗುತ್ತೆ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಬಟ್ಟೆಯನ್ನು ಹಾಕೋದಕ್ಕೆ ಹೋಗಬೇಡಿ, ಒದ್ದೆ ಬಟ್ಟೆಯಲ್ಲಿರಿ ಅಂತೇಳಿ ಹಾಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಪಾಪು ಆಚೆ ಈಚೆ ಹೋಗ್ತಿದ್ದಾಳೆ. ಅವಳಿಗೆ ನಾನು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಹಾಕಲ್ಲ, ಯಾಕಂದರೆ ಅವಳು ಚಿಕ್ಕ ಪಾಪು, ಮೈ ಮೇಲೆ ಬಟ್ಟೆ ಇದ್ರೂ ಓಕೆ, ಯಾಕಂದರೆ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಸೊ ಆ ಮಗುವಿಗೆ ಏನು ಗೊತ್ತಾಗಲ್ಲ, ಸೊ ಹಾಗಾಗಿ ಅವಳಿಗೆ ಏನು ಇದು ಮಾಡಲ್ಲ. ಅವಳು ನನ್ನನ್ನು ಮುಟ್ಟಿ ಅಪ್ಪನನ್ನು ಮುಟ್ತಾನೂ ಇದ್ಲು, ಅದಕ್ಕೇನು ನಾನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಲ್ಲ, ಯಾಕಂದರೆ ದೇವರಿಗೂ ಗೊತ್ತದು ಚಿಕ್ಕ ಮಗು ಅಂತೇಳಿ. ಸೊ ಹಾಗಾಗಿ ನಾನು ಆ ಥರ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲ್ಲ. ಬಟ್ ಮನೇಲಿರಬೇಕಾದ್ರೆ ನಾವು ದೇವ್ರ ಮನೆಗೆ ಹೋಗಲ್ಲ ಅಷ್ಟೇ. ಇಲ್ಲಿ ಊರಲ್ಲೆಲ್ಲ ನಿಮ್ಗೆ ಗೊತ್ತಲ್ವ ಎಷ್ಟು ಇದಿರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ. ಸೊ ಇವಾಗ ಅವಳು ನೋಡಿ ಚಿಂಟು ಟಿ ವಿ ನೋಡ್ಕೊಂಡು ಅವಳಷ್ಟಕ್ಕೆ ಅವಳು ಆಟಾಡ್ತಾ ಇದ್ಲು. ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಬೋದಿತ್ತು, ಬಟ್ ಆಗಿಲ್ವಲ್ಲ, ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದು ಎಲ್ಲ ನಾನು ಮಾರ್ನಿಂಗ್ ಕೂಡ ಬೇಗ ಎದ್ದಿಲ್ಲ ಬೇಜಾರಲ್ಲಿ. ಸೊ ನನಗೂ ಪೂಜೆ ಎಲ್ಲ ಮಾಡೋದಕ್ಕಾಗಲ್ಲಲ್ಲ ಅಂತೇಳ್ಬಿಟ್ಟು, ಹೂವು ಎಲ್ಲ ಕಟ್ಟೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬೇಜಾರಲ್ಲಿ ಮಾರ್ನಿಂಗ್ ಕೂಡ ಅಷ್ಟೇ ಒಂದು 7:30ಗೇನೋ ಎದ್ದಿದ್ದು. ಲೇಟಾದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ. ಮತ್ತು ಅಡುಗೆನೂ ಅಷ್ಟೇ ಎಲ್ಲ ಐಟಮ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಎಲ್ಲನೂ ಮಾಡೋದಕ್ಕೂ ಆಗಿಲ್ಲ. ನನಗೆ ಕೈಕಾಲು ಹೊಟ್ಟೆ ಎಲ್ಲ ಜೋರು ನೋವಾಗ್ತಾಯಿತ್ತು, ನನಗೂ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಕೆಲವೊಂದು ಮಾತ್ರ ಅಡುಗೆ ಕೂಡ ಮಾಡಿರುವಂಥದ್ದು, ತುಂಬ ಏನು ಕೂಡ ನಾನು ಮಾಡಿಲ್ಲ. ಮೇಯ್ನಾಗಿ ನಾರ್ಮಲಾಗಿ ಮಾಡಿದ್ದೀನಿ. ಸೊ ಈಗ ಅವಳು ಆರತಿ ತಗೊಳ್ತಾ ಇದ್ದಾಳೆ ನೋಡಿ. ಅವಳು ಆರತಿ ತಗೋತಾಳೆ, ಬಟ್ ಅವಳಿಗೆ ಭಯ ಇದೆ, ಅದು ಬಿಸಿ ಇದೆ ಅಂತ ಗೊತ್ತು. ಸೊ ಹಾಗಾಗಿ ಭಯ ಬೀಳ್ತಾಳೆ ಹತ್ತಿರ ಬರೋದಕ್ಕೆ ತುಂಬ. ಅವರಿಗೆ ಹೇಳ್ಕೊಡ್ಬೇಕು ನಾವು, ಅದು ತುಂಬ ಬಿಸಿ ಇದೆ ಮುಟ್ಟೋದಕ್ಕೆ ಹೋಗಬೇಡಿ ಅಂತ. ದೇವ್ರ ಮನೆಗೂ ಹೋಗ್ತಾಳೆ, ಹೋಗಿಬಿಟ್ಟು ಚಾಮಿ ಅಂತೇಳಿ ಎಲ್ಲ ಮಾಡ್ತಾಳೆ ಅವಳು, ಬಟ್ ದೀಪನ ಮುಟ್ಟೋದಕ್ಕೆ ಹೋಗಲ್ಲ ನೋಡಿ, ದೂರದಿಂದಲೇ ನೋಡಿ ಇದು ಮಾಡ್ತಾ ಇದ್ದಾಳೆ. ಸೊ ನಾವು ಮಕ್ಕಳಿಗೆ ಕಲಿಸಿದ ಹಾಗೆ ಅವರು ಕಲಿತಾ ಹೋಗ್ತಾರೆ. ನಾವೇನು ಕಲಿಸ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದೆಲ್ಲ ನಾನು ನೆಕ್ಸ್ಟ್ ನಿಮಗೆ ಒಂದೊಂದೇ ವೀಡಿಯೋ ಮಾಡ್ತೀನಿ ನಾನು. ಈಗ ದೇವ್ರ ಮನೆಯಲ್ಲೆಲ್ಲ ಹೋದರೆ ಏನು ಮಾಡ್ತಾಳೆ ಏನು ಅಂತ ಹೇಳ್ಬಿಟ್ಟು ಅದೆಲ್ಲ ವೀಡಿಯೋಗಳನ್ನೆಲ್ಲ ಮಾಡ್ತೀನಿ. ಹಾಗಾಗಿ ಸೊ ಈಗ ಅವಳು ಅಪ್ಪನನ್ನು ಮತ್ತೆ ಪುನಃ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಏನಕ್ಕೆ ಅಂತೇಳಿದರೆ, ಒಳಗಡೆ ನೀನು ಚಾಮಿ ಮಾಡು ಅಂತೇಳಿ ಹೇಳ್ತಾ ಇದ್ದಾಳೆ ಅವಳು, ನಮಸ್ಕಾರ ಮಾಡು ಅಂತೇಳಿ ಹೇಳ್ತಿದ್ದಾಳೆ ನೋಡಿ ಅವಳು. ಅದಕ್ಕೆ ಮತ್ತೆ ಪುನಃ ಅವಳೇ ಬಂದು ನಮಸ್ಕಾರನೂ ಕೂಡ ಅವಳು ಮಾಡ್ತಾಳೆ ಹೇಳಿದರೆ. ಇಲ್ಲಾಂದರೆ ಈ ಥರ ಅವಳನ್ನು ಇಟ್ಬಿಟ್ರೆ ನೋಡಿ ನಮಸ್ಕಾರ ಕೂಡ ಮಾಡಿದ್ಲು, ಈ ಥರ ಹೇಳಿದರೆ ಆಯಿತು ಮಾಡ್ತಾಳೆ. ಆಮೇಲೆ ಕೈಯನ್ನು ಹಿಡ್ಕೊಂಡು ಹೋಗ್ತಾಳೆ. ಅವಳು ಏನೆಲ್ಲ ಮಾಡ್ತಾಳೆ ಅಂತೇಳಿ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಎಲ್ಲ ಮಾಡ್ತೇನೆ ನೋಡಿ. ಇವಾಗ ನೋಡಿ ಡೆಕೋರೇಷನ್ ಎಲ್ಲ ಯಾವ ರೀತಿಯಾಗಿ ಮಾಡ್ತಾರೆ, ಹೂವಿನ ಅಲಂಕಾರ ಅಂತ. ಇದೊಂದು ಮಾಲೆ ಆದರೂ ಕಟ್ಟಿ ಅಂತ ನಾನು ಹೇಳಿದ್ದಕ್ಕೆ ಇದೊಂದು ಮಾಲೆ ಅವರು ಸೂಜಿಯಲ್ಲಿ ಇದು ಮಾಡಿಬಿಟ್ಟು ಕಟ್ಟಿದ್ರು. ಅಷ್ಟಾದರೂ ಕಟ್ಟಿದ್ರಲ್ವಾ, ಅದೇ ಖುಷಿ. ಬೇರೆ ಗಂಡಸರು ಇಷ್ಟು ಮಾಡಲ್ಲ ಯಾರು ಕೂಡ ಮನೆಯಲ್ಲಿ, ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯಾರು ಮಾಡಲ್ಲ, ಸಾಯ್ಲಿ ಅಂತೇಳಿ ಬಿಟ್ಬಿಡ್ತಾರೆ. ಇಲ್ಲಿ ಏನಂತ ಹೇಳಿದರೆ ಲಡ್ಡು ಮತ್ತು ಖಾರ ಕಡ್ಡಿ ಮಾಡಿದ್ದು, ಅದು 3-4 ಡೇಸ್ ಬಿಫೋರೇ ಮಾಡಿರುವಂಥದ್ದು. ಸೊ ಅದನ್ನು ನಾನು ಮುಟ್ಟಿರಲಿಲ್ಲ, ಮಾಡಿರುವಂಥದ್ದು ನಾವೇ, ಬಟ್ ಅದನ್ನು ನಾನು ಮುಟ್ಟಿರಲಿಲ್ಲ. ಏನು ತೊಂದರೆ ಇಲ್ಲ, ಅದನ್ನು ಇಡಿ ಅಂತ ನಾನು ಹೇಳಿದ್ದೆ, ಯಾಕಂದರೆ ಅದು ತಿನ್ನಲ್ಲ ಅಲ್ವಾ, ಯುಗಾದಿ ಹಬ್ಬ ದಿನ ಇಡಬೇಕು ಅಂತೇಳಿ ಇಟ್ಟಿದ್ದು. ಹಾಗಾಗಿ ಅದೊಂದು 2 ಏನೋ ಪುಣ್ಯಕ್ಕಿತ್ತು, ಹಾಗಾಗಿ ಅದೊಂದು 2 ಮಾತ್ರ ನೈವೇದ್ಯ ಇಟ್ಟಿದ್ದು, ಮತ್ತೆಲ್ಲ ಹಣ್ಣು ಹಂಪಲುಗಳನ್ನು ಇಟ್ಟಿರುವಂಥದ್ದು. ಇವಾಗ ನಾನು ಅಡುಗೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಇವಳು ಅಲ್ಲಿಗೊಂದು ಸಲ ಹೋಗ್ತಾಳೆ, ಇಲ್ಲಿಗೊಂದು ಸಲ ಬರ್ತಾಳೆ. ಅವಳಿಗೆ ಗೊತ್ತಾಗಿದೆ ಏನೋ ಇವರು ಸ್ಪೆಷಲಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಸ್ವಲ್ಪ ಅವಳು ದೊಡ್ಡವಳಾದ ನಂತರ ಇದೇ ಅವಳಿಗೆ ಮೊದಲ ಹಬ್ಬ. ತುಂಬ ಸ್ವಲ್ಪ ದೊಡ್ಡವಳು ನೋಡಿ ಏನು ಮಾಡ್ತಾರೆ ನೋಡಿ, ಹಸ್ಬೆಂಡ್ ಮತ್ತು ಮಗಳು, ಅಪ್ಪ ಮಗಳು ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಈ ಥರನೇ ಏನಾದರೂ ತೀಟ್ಲೆ ಮಾಡ್ತಾ ಇರ್ತಾಳೆ ಅವಳು. ಈ ಥರ ಏನಾದರೂ ಬಕೆಟ್ಗಳಿದ್ದರೆ ಅದ್ರ ಒಳಗಡೆ ಹೋಗಿ ಕೂತ್ಕೊಳ್ಳೋದು, ಅದರಲ್ಲಿ ಏನಾದರೂ ಇದು ಮಾಡೋದು, ಚಿಕ್ಕ ಚಿಕ್ಕ ಪಾತ್ರಗಳೆಲ್ಲ ಸಿಕ್ಕಿದ್ರೆ ಅದರ ಮೇಲೆ ಹೋಗಿ ನಿಂತ್ಕೊಳ್ಳೋದು, ಇದೇ ಥರ ತೀಟ್ಲೆ ಆಗ್ತಾನೆ ಇರುತ್ತೆ ಅವಳದು. ನೋಡ್ಕೊಳ್ತಾ ಇರಬೇಕಷ್ಟೇ. ಚಿಂಟು ಟಿ ವಿ ಒಂದಿದ್ದರೆ ಆಯಿತು, ನೋಡ್ಕೊಂಡಿರ್ತಾಳೆ ಸ್ವಲ್ಪ. ಸೊ ಇವಾಗ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ. ಒಬ್ಬಟ್ಟು ಮತ್ತು ಬಾಳೆಕಾಯಿ ಪಲ್ಯ, ಕೋಸಂಬರಿ, ಮಾವಿನಕಾಯಿ ಚಟ್ನಿ, ಪಾಯಸ, ಹಪ್ಪಳ, ರಸಮು ಮತ್ತು ಮಜ್ಜಿಗೆ,
ಮತ್ತು ನಾರ್ಮಲಾಗಿ ಅನ್ನ ಅಂತ ಇದ್ದೇ ಇರುತ್ತೆ, ಮತ್ತು ಲಡ್ಡು, ಖಾರ ಕಡ್ಡಿ, ಬಾಳೆಹಣ್ಣಿದೆ, ಮತ್ತು ಏನು ಪಾನಕ, ಇದಿಷ್ಟೇ, ಮತ್ತು ಉಪ್ಪಿನಕಾಯಿ ಅಷ್ಟೇ ಇರುವಂಥದ್ದು, ಬೇರೆ ಏನು ಮಾಡೋದಕ್ಕೆ ಹೋಗಿಲ್ಲ. ಸೊ ಇದಿಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಮತ್ತೆ ನನಗೆ ಮಾಡೋದಕ್ಕೆ ಆಗಿರಲಿಲ್ಲ. ನನಗೆ ಇನ್ನೂ ನಾನು ತುಂಬ ಐಟಮ್ಗಳನ್ನು ಮಾಡೋದಿತ್ತು ಅಂದ್ಕೊಂಡಿರುವಂಥದ್ದು. ಮಾವಿನಕಾಯಿ ಚಿತ್ರಾನ್ನನೂ ಮಾಡೋಕ್ಕಾಗಿಲ್ಲ, ಮತ್ತು ಮಸಾಲ ಬಜ್ಜಿ ಅದು ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ, ಬಟ್ ಯಾವುದು ಮಾಡೋದಕ್ಕಾಗಿಲ್ಲ. ಮತ್ತು ನನಗೆ ಹೊಟ್ಟೆ ನೋವೆಲ್ಲ ಆಗ್ತಾಯಿತ್ತು. ಒಂದು ವೇಳೆ ನಾನು ಡೇಟ್ ಆಗ್ತಾಯಿಲ್ಲ, ನಾನು ಇದ್ದೀನಿ ಅಂತ ಅಂದರೆ ನಾನು ಮಾರ್ನಿಂಗ್ ಬೇಗ ಎದ್ಬಿಟ್ಟು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಾನು ಅಷ್ಟು ಖುಷಿಯಲ್ಲಿದ್ದೆ ನಾನು, ಯಾಕಂದರೆ ಪಾಪುಗೊಂದು ಖುಷಿ ಇರುತ್ತಲ್ವ, ಏನೆಲ್ಲ ಅಡುಗೆ ಎಲ್ಲ ಮಾಡಿದ್ದಾರೆ ಎಲ್ಲ ತಿನ್ನಬೇಕು ಅಂತೇಳಿ. ಬಟ್ ಅವಳು ಏನು ತಿನ್ನಲ್ಲ, ಖಾರದ್ದೇನು ತಿನ್ನಲ್ಲ, ಆದರೆ ಒಂದು ಏನೋ ಸಿಹಿದು ಅದು ಇದು ಅಂತೇಳಿ ಸಿಹಿದು ತಿನ್ನಲ್ಲ ನೋಡಿ. ಎಲ್ಲ ಪ್ಲೇಟಿಗೆ ಹಾಕ್ಕೊಟ್ರೆ ಏನು ತಿನ್ನಲ್ಲ ಅವಳು. ಅನ್ನ ಒಂದು ಸ್ವಲ್ಪ ತಿಂತಾಳೆ, ಮತ್ತು ಅದನ್ನು ಇದು ಮಾಡ್ತಾಳೆ ಅಷ್ಟೇ. ಈ ಥರ ಎಲ್ಲ ಆಯಿತು ಈ ಸಲದ ಯುಗಾದಿ ಹಬ್ಬ. ಅಂದ್ಕೊಂಡ ಹಾಗೇ ಇಲ್ಲ ಯುಗಾದಿ ಹಬ್ಬ, ಬಟ್ ಪರವಾಗಿಲ್ಲ, ಸಿಂಪಲ್ ಆಗಿ ಆದ್ರೂ ಮಾಡಿದ್ದೀವಿ ಅಂತೇಳಿ ಒಂದು ಖುಷಿ ಇದೆ ಅಷ್ಟೇ. ಹಸ್ಬೆಂಡ್ ಮಾಡಿದ್ದಕ್ಕಾಯಿತು, ಇಲ್ಲ ಅಂತೇಳಿದರೆ ಅವ್ರು ಸುಮ್ಮನೆ ಕೂರ್ತಿದ್ರೆ ಹಬ್ಬನೇ ಇಲ್ಲ ನಮಗೆ ಅಷ್ಟೇ. ಅಡುಗೆ ಎಲ್ಲ ಮಾಡಿದ್ದು ನಾನೇ, ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದರು, ಅವ್ರ ಜೊತೆನೇ ಮಾಡಿದ್ದು ನೋಡಿ. ಏನೆಲ್ಲ ಅದರಲ್ಲಿ ಸಿಗುತ್ತೆ ಅದೆಲ್ಲ ನಂಗೆ ತಂದು ಕೊಡ್ತಾಳೆ. ಹಸ್ಬೆಂಡ್ ಕೇಳ್ತಿದ್ರೆ ನನಗೆ ಕೊಡು ಅಂತ ಅವಳು ಅವ್ರಿಗೆ ಕೊಡ್ತಾಯಿಲ್ಲ, ನನಗೇ ತಂದು ಕೊಡ್ತಾ ಇದ್ದಾಳೆ, ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು, ನೋಡು ಅಂತೇಳಿ. ಅದೆಲ್ಲ ಆಗಲ್ಲ ಅವಳಿಗೆ. ಕ್ಯಾರೆಟ್ ತುರಿಯಲ್ಲಿದೆ ನೋಡಿ, ಅದೆಲ್ಲ ತಿಂತಾ ಇಲ್ಲ, ಅದನ್ನೆಲ್ಲ ತಗೊಂಡು ಎತ್ಕೊಂಡು ಬಂದು ಕೊಡ್ತಾ ಇದ್ದಾಳೆ. ಟೈಮ್ ಬಂದು 3:30 ಆಗಿದೆ ನೋಡಿ, 3:30ಗೆ ಊಟನ ಮಾಡ್ತಾಯಿದ್ದೀವಿ ನಾವು. ಚಿಂಟು ಟಿ ವಿ ನೋಡಿಕೊಂಡು ನೋಡಿ ಈಗ ಪ್ಲೇಟನ್ನು ಇಟ್ಕೊಂಡು ಓಡಾಡ್ತಾಳೆ ಆಚೆ ಈಚೆ. ಎಲ್ಲೋ ಅವಳಿಗೆ ಜಾಗ ಫಿಟ್ ಆಗ್ತಾ ಇಲ್ಲ, ಅಲ್ಲೇ ಸ್ವಲ್ಪ ಕಾಲು ಜಾರ್ತು ಅವಳಿಗೆ, ಕಾಲು ಎಡವಿ ಅಲ್ಲೇ ಬಿದ್ದಲು. ಮತ್ತೆ ಪುನಃ ಸ್ಪೂನನ್ನು ಇಟ್ಕೊಂಡು ಸುಮ್ಮನೆ ಪ್ಲೇಟಿಗೆ ಅನ್ನ ಹಾಕೋದು, ವೇಸ್ಟ್ ಮಾಡೋದು ಅಷ್ಟೇ. ಒಂದೊಂದು ಸಲ ಕೂತ್ಕೊಂಡು ತಿಂತಾಳೆ, ಒಂದೊಂದು ಸಲ ಕೂತ್ಕೊಂಡು ತಿನ್ನಲ್ಲ, ಇದೇ ಥರ. ಆಮೇಲೆ ಅವಳಿಗೆ ನಾವು ಕಲಸೂ ಕೊಟ್ಟಿಲ್ಲ, ನೀನು ಇದೇ ಥರ ಕೈಯಲ್ಲಿ ತಿಂದುಬಿಡು ಅಂತೇಳಿ. ಅವಳೇ ಕಲ್ತ್ಕೊಂಡಿದ್ದು ಅದೆಲ್ಲ, ನಾನು ಕಲಿಸೇ ಇಲ್ಲ ಅವಳಿಗೆ ಈ ಥರ ಕೈಯಲ್ಲಿ ಹಿಡ್ಕೊಂಡು ತಿನ್ನು ಅಂತೇಳಿ. ನಮ್ಮನ್ನು ನೋಡಿ ಅವಳು ಆ ಥರನೇ ಕೈಯಲ್ಲಿ ಇದು ಮಾಡ್ತಾಯಿದ್ಲು. ಸೊ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಈಗ ಹಸ್ಬೆಂಡಲ್ಲಿ ಮಲ್ಕೊಂಡಿದ್ರು ಸುಮ್ಮನೆ. ಇವಳು ನೋಡಿ ಮಲಗಕ್ಕೆ ಬಿಡ್ತಾಳ ಅಂತೇಳಿ, ಮಲಗಕ್ಕೇ ಬಿಡಲ್ಲ ಅವಳು. ಎದ್ದಿದ್ರೆ ನಾವು ಮಲ್ಕೊಂಡ್ರೆ ಬಿಡೋದೇ ಇಲ್ಲ, ಮೂಗಿ ಕೈ ಹಾಕ್ತಾಳೆ, ಬಾಯಿ ಕೈ ಹಾಕ್ತಾಳೆ, ಏನಾದರೂ ಮಾಡ್ತಾ ಇರ್ತಾಳೆ. ಸೊ ನನ್ನನ್ನು ಕರ್ಕೊಂಡು ಬರ್ತಾ ಇದ್ದಾಳೆ, ನೀನು ಹೋಗಿ ಹೇಳು ಅಂತೇಳಿ. ಅಲ್ಲಿ ಅವಳಿಗೀಗ ಹೋಗಬೇಕಿತ್ತಲ್ಲಿ, ಅದಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಕೈಯನ್ನು ಎಳ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ಟೈಮ್ ಬಂದು ನೋಡಿ 4 ಗಂಟೆ ಆಗಿದೆ. ಹಾಫ್ ಆನ್ ಅವರ್ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು. ಸೊ ಅಲ್ಲಿ ಹೋಗ್ಬೇಕಂತೇಳಿ ಅವಳು ಇದು ಮಾಡ್ತಾ ಇದ್ದಾಳೆ. ಇದರ ಮೇಲೊಂದು ಹತ್ತಕ್ಕಾಗಲ್ಲ, ಯಾಕಂದರೆ ಇದು ಬೆಡ್ ತುಂಬ ಎತ್ತರ ಇದೆ. ಸೊ ಹಾಗಾಗಿ ಅದಕ್ಕೊಂದು ಹತ್ತಕ್ಕಾಗಲ್ಲ ಅವಳಿಗೆ, ಇಲ್ಲಾಂದರೆ ಇದಕ್ಕೂ ಹತ್ತುತ್ತಾ ಇದ್ಲು ಅವಳು, ಮಂಚಕ್ಕೂ ಹತ್ತುತ್ತಾ ಇದ್ಲು. ಸೊ ಇದು ಈಗ ಸಂಜೆ ಒಂದು 5 ಗಂಟೆಗೆ ಅವಳಿಗೆ ಹೊಸ ಬಟ್ಟೆ ಹಾಕಿದ್ದೀವಿ. ಮಾರ್ನಿಂಗ್ ಹಾಕೋದಕ್ಕೆ ಹೋಗಿಲ್ಲ, ಯಾಕಂದರೆ ಮೇಲ್ಗಡೆ ತುಂಬ ಬಿಸಿಲಿರುತ್ತೆ, ಅಲ್ಲಿ ಫೋಟೋ ತೆಗಿಯೋಕ್ಕಾಗಲ್ಲ, ಏನಾಗಲ್ಲ, ತುಂಬ ಬಿಸಿಲು ಸೆಕೆ ಇರುತ್ತೆ ಅಂತೇಳ್ಬಿಟ್ಟು. ಸೊ ಸಂಜೆ ಈಗ ಹೊಸ ಬಟ್ಟೆನ ಹಾಕ್ಕೊಂಡಿದ್ದೀವಿ. ಇದು ಅದೇ ಅವೆನ್ಯೂ ರೋಡಲ್ಲಿ ತೊಗೊಂಡಿರುವಂಥದ್ದು ಅಲಂಕಾರಲ್ಲಿ ನೋಡಿ ಈ ಡ್ರೆಸ್ಸು. ಸ್ವಲ್ಪ ಬಟ್ಟೆ ಸ್ವಲ್ಪ ದೊಡ್ಡದಲ್ಲ, ಅದು ಫ್ಯಾಷನ್ನೇ ಆ ಥರ. ಅವಳು ನೋಡಿ ಹೆಂಗೆ ಜಗಿತವಳೆ ಅದನ್ನು ಇಟ್ಕೊಂಡು ಬಾಯಲ್ಲಿ ಅಂತೇಳಿ, ಹಲ್ಲಲ್ಲಿ ಅಂತೇಳಿ. ಸೊ ಇವಾಗ ನಾನು ಕೂಡ ಟಾಪ್ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಉಡಬೇಕು ಅಂತ ಪಿನ್ನೆಲ್ಲ ಹಾಕಿದ್ದೆ, ಮತ್ತು ಇದಾಯಿತು, ಯಾಕೆ ಸುಮ್ಮನೆ ಸ್ಯಾರಿ ಹಾಕೋಬೇಕು ಅಂತೆಲ್ಲ, ಇಲ್ಲಾಂದರೆ ಮಾರ್ನಿಂಗೇ ಸ್ಯಾರಿ ಹಾಕ್ತಾಯಿದ್ದೆ, ಬಟ್ ಬೇಡ ಅಂತ ಹೇಳ್ಬಿಟ್ಟು ಹಾಕೋದಕ್ಕೆ ಹೋಗಿಲ್ಲ. ಎಲ್ಲ ಪಿನ್ನೆಲ್ಲ ಹಾಕಿ ರೆಡಿ ಎಲ್ಲ ಮಾಡಿದ್ದೆ. ನೆಕ್ಸ್ಟ್ ಇನ್ನು ಹಬ್ಬಗಳು ಬರ್ತಾವಲ್ಲ ಆವಾಗ ಉಟ್ಕೋಬೋದು ಅಂತ ಸುಮ್ಮನಾಗಿ ಹೊಸ ಟಾಪನ್ನು ಹಾಕ್ಕೊಂಡಿದ್ದೀನಿ. ಈಗ ಹೊಸ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಇವಾಗ ಸ್ಲ್ಯಾಬ್ ಮೇಲ್ಗಡೆ ಹೋಗಬೇಕು. ಇವಾಗ ನೋಡಿ ಮೇಲ್ಗಡೆ ಬಂದಿದ್ದೀವಿ. ಇದೊಂದು ಏನಂತ ಹೇಳಿದರೆ, ಒಂದು ಸಲಾಡ್ ತಿನ್ನಬೇಕು ಅಂತೇಳಿ, ಫ್ರೂಟ್ ಸಲಾಡು. ಅದಕ್ಕೆ ಫಾಲೂದ ಅಂತ ಕೂಡ ಕರಿಬೋದು, ಬಟ್ ಏನು ಅಂತ ಹೇಳಿದರೆ ಇದಕ್ಕೆ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಿ ನಾವು, ಫ್ರೂಟ್ಸು, ಐಸ್ ಕ್ರೀಮು ಎಲ್ಲ ಹಾಕಿದ್ದೀವಿ. ಸೊ ಎಲ್ಲ ಹಾಕಿಬಿಟ್ಟು ಇವಾಗ ಕೋಲ್ಡ್ ಆಗಿರುವಂತಹ ಫಾಲೂದ ಅಂತೇಳಿ ಕರೀತಾರೆ ಇದಕ್ಕೆ. ಅದನ್ನೇ ತಗೊಂಡು ಬಂದಿದ್ದು, ಬಟ್ ಅದಕ್ಕೆ ನಾವು ಫ್ರೂಟ್ಸ್ ಎಲ್ಲ ಹಾಕಿದ್ದೀವಿ, ಫ್ರೂಟ್ಸ್ ಎಲ್ಲ ಇರಲಿ ಅಂತೇಳಿ. ಈ ಸಮ್ಮರಿಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವಾಗ ಅದನ್ನು ಕುಡಿಬೇಕು. ಇವಾಗ ಅವಳು ಪಾಪು ಕೂತಿದ್ದಾಳೆ. ಅವಳಿಗೆ ಏನಕ್ಕೆ ಕೂತಿದೆ ಅಂದರೆ ಐಸ್ ಕ್ರೀಮ್ ಇದೆ ಅಲ್ವಾ, ಅದಕ್ಕೋಸ್ಕರ. ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಮತ್ತು ಏನಂತ ಹೇಳಿದರೆ ನಾವು ಲೋಕಲ್ ಐಸ್ ಕ್ರೀಮ್ ಅದೇನು ಕೊಡಲ್ಲ, ಇದು ನಂದಿನಿ ಅಮೂಲ್ ಅವ್ರದ್ದು ಐಸ್ ಕ್ರೀಮು, ಕಪ್ ಐಸ್ ಕ್ರೀಮು. ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ನಾವು ರೋಡ್ ಸೈಡಲ್ಲಿರುವಂಥದ್ದು ಈ ಥರ ಎಲ್ಲ ಕೊಡಲಿಕ್ಕೆ ಹೋಗಬಾರ್ದು. ಸೊ ಇದೇ ಒಂದು ಕೊಟ್ಟರೆ ಸಾಕು. ನಾವು ಕೊಟ್ಟರೆ ಮಾತ್ರ ಮಕ್ಕಳು ಅದನ್ನು ತಿನ್ನೋದಕ್ಕೆ ಇದು ಮಾಡ್ತಾರೆ ಅಷ್ಟೇ. ನಾವು ಕೊಟ್ಟಿಲ್ಲ ಅಂದರೆ ಅವರಿಗೂ ಗೊತ್ತಿರಲ್ಲ ಅದು ಏನಂತ ಹೇಳ್ಬಿಟ್ಟು. ಸೊ ಐಸ್ ಕ್ರೀಮಲ್ಲಿ ಇದೊಂದು ಮಾತ್ರ ಕೊಡ್ತೀವಿ.
ಅಷ್ಟೇ. ಸೊ ಈ ಸಮ್ಮರಿಗೂ ತುಂಬ ಚೆನ್ನಾಗಿರುತ್ತೆ ಕೋಲ್ಡಾಗಿ. ಹಾಗಾಗಿ ಇವಾಗ ನೋಡ್ತಾವಳೆ ಐಸ್ ಕ್ರೀಮ್ ಕೊಡೋಕ್ಕೆ. ನೋಡಿ ಆಚೆ ಆಚೆ ನೋಡ್ತಾ ಇದ್ದಾಳೆ. ಇವಳು ಕೊಡಲ್ಲ ಅದಕ್ಕೇ ಹಾಕ್ತಾಳೆ ಅಂತೇಳಿ ನನ್ನ ಮೇಲ್ಗಡೆ ಬರ್ತಾ ಇದ್ದಾಳೆ ಹತ್ತೋದಕ್ಕೆ. ಸೊ ನೋಡಿ ಕೆಳಗಡೆ ಬಿದ್ದಲು ನೋಡಿ. ನನಗಂತೂ ನಕ್ಕು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆ ಥರ ಮಾಡ್ತಾಳೆ ಅವಳು ಐಸ್ ಕ್ರೀಮಿಗೆ. ಬೇಕು ಅಂತೇಳಿ ಫ್ರಿಜ್ ಹತ್ರನೇ, ಅದು ಎಲ್ಲಿದೆ ಅಂತಲೂ ಗೊತ್ತು ಅವಳಿಗೆ. ಯಾವ ವಸ್ತುಗಳು ಎಲ್ಲೆಲ್ಲಿ ಇದೆ ಅಂತೇಳಿ ಅವಳಿಗೆ ಗೊತ್ತು. ಅಲ್ಲಿಗೆ ನಮ್ಮನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಸ್ಲ್ಯಾಬ್ ಮೇಲ್ಗಡೆ ಕೂಡ ಒಂದು ತುಳಸಿ ಕಟ್ಟೆ ಥರ ಇದೆ. ಸೊ ಅದವಳಿಗೆ ನಾವು ಹೇಳಿದ್ವಿ, ಇದು ಏನು ಚಾಮಿ ಅಂದರೆ ಮಕ್ಕಳ ಭಾಷೆಯಲ್ಲಿ ಇದು ಚಾಮಿ ದೇವರು, ಇದಕ್ಕೆ ನಮಸ್ಕಾರ ಮಾಡಬೇಕು ಅಂತೇಳಿ. ಸೊ ಡೈಲಿ ಮೇಲ್ಗಡೆ ಬಂದಾಗ ಅವಳು ನಮಸ್ಕಾರ ಮಾಡ್ತಾಳೆ. ನಮ್ಮನ್ನು ಕೈ ಹಿಡ್ಕೊಂಡು ಹೋಗಿ ನಮಸ್ಕಾರ ಮಾಡು ಅಂತೇಳಿ ಇದು ಮಾಡ್ತಾಳೆ. ಸೊ ಅದನ್ನೆಲ್ಲ ನೆಕ್ಸ್ಟ್ ನಾನು ನಿಮಗೆ ವಿಡಿಯೋ ಎಲ್ಲ ಮಾಡ್ತೇನೆ. ಸೊ ಇವಾಗ ಇದನ್ನು ನಾವು ಕುಡಿಬೇಕು. ಈಗ ಅವಳು ಐಸ್ ಕ್ರೀಮನ್ನು ತಿಂತಾ ಇದ್ದಾಳೆ ನೋಡಿ. ಸ್ವಲ್ಪ ಬಿಸಿಲಿತ್ತು ಸಂಜೆದು. ಸೊ ಮಧ್ಯಾಹ್ನ ಎಲ್ಲಾದರೆ ಬಿಸಿಲಿಗೆ ನಮಗೆ ಆಗಲ್ಲ ಮೇಲ್ಗಡೆ ಬರೋದಕ್ಕೇ. ಒಂದು 10 ಗಂಟೆ ಆದಾಗಲೇ ಸ್ಲ್ಯಾಪೆಲ್ಲ ಇದಾಗುತ್ತೆ. ಬಟ್ ಇವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಒಂದು ಸ್ವಲ್ಪ ಕೂಲ್ ಆಗಿದೆ, ತೊಂದರೆ ಇಲ್ಲ. ಗಾಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇವಾಗ. ಸೊ ಹಾಗಾಗಿ ನೆಕ್ಸ್ಟ್ ಇದಿಷ್ಟೇ ನಾನು ವಿಡಿಯೋವನ್ನು ಮಾಡಿರುವಂಥದ್ದು. ಸಿಂಪಲ್ಲಾಗಿ ನಾನು ಯುಗಾದಿ ಹಬ್ಬವನ್ನು ಹೇಗೆ ಆಚರಿಸಿದ್ವಿ ಅಂತೇಳಿ. ಇಷ್ಟಾದರೂ ಮಾಡಿದ್ವಲ್ಲ ಅಂತೇಳಿ ತುಂಬಾ ಖುಷಿ ಆಯಿತು. ನಾನು ಹಬ್ಬನೇ ಆಚರಿಸೋದಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ. ಬಟ್ ಇಷ್ಟಾದರೂ ಮಾಡಿದ್ರಲ್ಲ ಹಸ್ಬೆಂಡ್ ಅಂತೇಳಿ ತುಂಬ ಖುಷಿ ಆಯಿತು. ನೆಕ್ಸ್ಟ್ ಏನಂತ ಹೇಳಿದರೆ, ನೆಕ್ಸ್ಟ್ ಯಾವುದು ವೀಡಿಯೋಗಳನ್ನು ಮಾಡೋದಕ್ಕೆ ಹೋಗಿಲ್ಲ. ನೀವು ಹೇಗೆ ಯುಗಾದಿ ಹಬ್ಬನ ಆಚರಿಸಿದ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆಯೇ ನಿಮ್ಗೆ ಇಷ್ಟ ಆಯಿತಾ ಯುಗಾದಿ ಹಬ್ಬದ ವ್ಲಾಗ್ ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ಯಾವುದಾದ್ರೂ ಕಂಟೆಂಟ್ ವೀಡಿಯೋಗಳು ಅಥವಾ ಯಾವುದಾದ್ರೂ ವೀಡಿಯೋ ಬೇಕು ಅಂತಿದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಏನೇ ನನ್ನ ಚಾನಲ್ ಬಗ್ಗೆ ಏನೇ ಕೇಳಬೇಕು ಅಂತಿದ್ರೂ ನೀವು ಕಾಮೆಂಟನ್ನು ಮಾಡ್ಬೋದು. ಸೊ ಇದಿಷ್ಟು ಯುಗಾದಿ ಹಬ್ಬದ ವ್ಲಾಗ್. ಈಗ ಅವಳು ನೋಡಿ ಐಸ್ ಕ್ರೀಮ್ ತಿಂತಾ ಬಟ್ಟೆಯಲ್ಲೆಲ್ಲ ಐಸ್ ಕ್ರೀಮ್ಗಳನ್ನು ಹಾಕ್ಕೊಂಡಿದ್ದಾಳೆ. ಬಟ್ಟೆ ಎಲ್ಲ ಫುಲ್ ಮಾಡ್ಕೊಂಡಿದ್ದಾಳೆ ನೋಡಿ. ಲೋಟದಲ್ಲಿ ಕೊಡಬೇಕು ಅಂತೇಳಿ ಇವಾಗ ಲೋಟದಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ಸೇಬೆಲ್ಲ ಇರುತ್ತೆ ನೋಡಿ, ಅದನ್ನು ಅವಳು ನಂಗೆ ಕೊಡ್ತಾ ಇದ್ದಾಳೆ. ಅದೆಲ್ಲ ತಿನ್ನೋದೇ ಇಲ್ಲ, ಸೇಬೆಲ್ಲ ತಿನ್ನೋದೇ ಇಲ್ಲ. ಅದನ್ನು ತಗೊಂಡ್ಬಿಟ್ಟು ನಂಗೆ ಕೊಡ್ತಾವಳೆ ನೋಡಿ. ಯಾವ ಥರ ಸ್ಪೂನಲ್ಲಿ ತಿಂತಾ ಇದ್ದಾಳೆ ಅಂತ. ಇದೆಲ್ಲ ನಾವು ಕಲಸೇ ಕೊಟ್ಟಿಲ್ಲ, ಸ್ಪೂನಲ್ಲಿ ಇದೇ ಥರ ತಿನ್ನಬೇಕು ಅಂತ. ನಮ್ಮನ್ನು ನೋಡಿ ಅವಳಿಗೆ ಮತ್ತು ಸ್ಪೂನಲ್ಲಿ ಕೊಡ್ತೀವಲ್ವ, ಅದನ್ನು ನೋಡಿಬಿಟ್ಟು ಅದೇ ಥರ ಅವಳು ರೂಢಿ ಮಾಡ್ಕೊಂಡಿದ್ದಾಳೆ. ಸೊ ಹಾಗಾಗಿ ಮಕ್ಕಳ ಮಿಲ್ ಸ್ಟೋನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರು. ಅದನ್ನು ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಏನು ಅಂತೇಳಿ. ಸೊ ಇದಿಷ್ಟು ಯುಗಾದಿ ಹಬ್ಬದ ವ್ಲಾಗು. ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್ಸ್.